ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ವೆಲ್ಕಮ್ ಟು SVN ಚಾನಲ್. ಥ್ಯಾಂಕ್ ಯು ಸರ್. ರೈಡ್ ಫಿಲಿಮ್ ಮಾಡ್ತಾ ಇದ್ದೀರಾ. ಈ ಕತೆ ಅಥವಾ ಈ ಸ್ಟೋರಿ ಏನು ನಾವು ಹೇಳ್ತೀವಿ ಅದನ್ನು ಯಾವ ಟೈಮಲ್ಲಿ ಮಾಡ್ಕೊಂಡ್ರಿ? ಟೈಟ್ಲ್ ಯಾಕೆ ರೈಡ್ ಅಂತ ಇತ್ತು? ಇದು ರೈಡ್ ಅಂತಂದರೆ ಸರ್ ಆ್ಯಪ್ಟು ಇದು ಈ ಕತೆಗೆ ಆ್ಯಪ್ಟ್ ಇತ್ತು ರೈಡ್ ಅನ್ನೋದು. ಅದ್ರ ಜೊತೆಗೆ ರೈಡ್ ಅನ್ನೋ ಟೈಟಲ್ ನಮಗೆ ಚೇಂಬರ್ಲಿ ಸಿಕ್ತು, ಯಾರೂ ರಿಜಿಸ್ಟರ್ ಮಾಡಿರಲಿಲ್ಲ. ಅದು ನಮ್ಮ ಅದೃಷ್ಟ. ಎಸ್ಪೆಷಲಿ ನಮ್ಮ ಹೀರೋಗೆ ತುಂಬ ಇಷ್ಟ ಇದು ರೈಡ್ ಅನ್ನೋ ಟೈಟಲು. ನನ್ನ ಕತೆನೂ ರೈಡ್ಗೆ ತುಂಬ ಆ್ಯಪ್ಟ್ ಇತ್ತು, ಸೊ ಹಾಗಾಗಿ ರೈಡ್ ಅಂತ ಇತ್ತು. ರೈಡ್ ಅಂದ ತಕ್ಷಣ ಬೈಕ್ ರೈಡ್ರ ಅಥವಾ ಏನು ಹೇಳಕ್ಕೆ ಹೊರಟಿದ್ದೀರಿ? ಏನು ಸೆಂಟಿಮೆಂಟ್ ಇದೆ ಅಥವಾ ಅಂದರೆ ಮೆಸೇಜ್ ಇಟ್ಕೊಂಡಿದ್ದೀರಾ? ನಮ್ಮ ಸಿನಿಮಾದಲ್ಲಿ ಬೈಕ್ ರೈಡ್ ಹೋಗ್ತಾರೆ ಇಬ್ಬರು ಪ್ರೇಮಿಗಳು. ಬೈಕಲ್ಲಿ ಒಂದು ಒಳ್ಳೆ ಹ್ಯಾಪಿ ಜರ್ನಿ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾರೆ. ಮದುವೆ ಫಿಕ್ಸ್ ಆಗಿರುತ್ತೆ, ಅದಕ್ಕೆ ಮುಂಚೆ ಗೊತ್ತಲ್ಲ, ಒಂದು ಒಳ್ಳೆ ಟ್ರಿಪ್ ಥರ ಮಾಡ್ಕೊಂಬರೋಣ ಅಂತ ಹೋಗ್ತಾರೆ. ಸೊ ಆ ಟ್ರಿಪ್ ಹೋಗೋದು ಮುಂಚೆ ಒಂದು ದೊಡ್ಡ ಅವಘಡ ಆಗ್ಬಿಡುತ್ತೆ. ಆ ಅವಘಡನ ಹೆಂಗೆ ಅವರು ಒಂದು ಡೇಂಜರ್ ಝೋನ್ಗೆ ಹೋಗಿ ಸಿಕ್ಕಾಕೊಂಡ್ಬಿಡ್ತಾರೆ. ಆ ಸಿಕ್ಕಾಕೊಂಡ್ಮೇಲೆ ಹೆಂಗೆ ಅದರಿಂದ ಪಾರಾಗಿ ಬರ್ತಾರೆ ಅನ್ನೋದೇ ಒಂದು ಸಿನಿಮಾ ಮೆಸೇಜ್. ಅಂದರೆ ಬೈಕ್ ರೈಡರ್ಗಳ ಲೈಫ್ ಸ್ಟೋರಿನಾ ಇದು? ಹೌದು, ಬೈಕ್ ರೈಡರ್ಸ್ಗಳು. ಮತ್ತು ಬೈಕ್ ರೈಡರ್ ಅಂತಲ್ಲ, ನಾನು ಮೆಸೇಜ್ ಕೊಡ್ತಾ ಇರೋದು ಎವ್ರಿ ರೈಡರ್ಸ್ಗೆ. ಆಟೋ ರೈಡರ್ ಇರ್ಬೋದು, ಯಾರು ಜರ್ನಿ ಮಾಡ್ತಾರಲ್ಲ, ಜರ್ನಿ ಟೈಮಲ್ಲಿ ತುಂಬ ಕೇರ್ಫುಲ್ ಇರಬೇಕು ಅಂತ ಅಷ್ಟೇ ಒಂದು ಮೆಸೇಜು. ಅದು ನಾನು ಒಂದು ಥ್ರೆಡ್ ತೊಗೊಂಡು, ಒಂದು ಪ್ರೇಮಿಗಳ ಥ್ರೆಡ್ ತೊಗೊಂಡು ಹೋಗಿದ್ದೀನಿ. ಇಬ್ಬರು ಪ್ರೇಮಿಗಳ ಥ್ರೆಡ್ ತೊಗೊಂಡು ಈ ಕತೆ ಎಣ್ಕೊಂಡು ಹೋಗಿದ್ದೀನಿ. ರೈಡ್ ಅಂತ ಕತೆ ಮಾಡ್ಕೊಂಡು ನಿರ್ಮಾಪಕರು ಯಾವ ಟೈಮಲ್ಲಿ ಸಿಕ್ಕರು, ಹೇಗೆ ಸಿಕ್ಕರು? ಅಂದರೆ ಈ ಸಿನಿಮಾ ಕತೆ ಎಲ್ಲ ರೆಡಿಯಾಗಿ ಹೋಗಿತ್ತು. ರೆಡಿಯಾಗಿ ಸುಮಾರು ವರ್ಷಗಳಾದಮೇಲೆ ನಾನು ಅದನ್ನು ಪಾಲಿಷ್ ಮಾಡ್ಕೊಳ್ತೇ ಹೋಗ್ತಿದ್ದೆ. ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಈ ಸಿನಿಮಾ ಮಾಡೋಣ ಅಂತ. ಅದೇ ಟೈಮ್ಗೆ ಒಳ್ಳೆ ಅಭಿರುಚಿ ಇರೋಂಥ ಪ್ರೊಡ್ಯೂಸರ್ ನಮ್ಮ ರಾಮಕೃಷ್ಣನ್ ಅವರು ಸಿಕ್ಕಿದ್ರು. ಅಷ್ಟೊತ್ತು ಸ್ವಲ್ಪ ಸಾಂಗ್ನ ರಫಾಗಿ ಮಾಡಿಸ್ಕೊಂಡಿದ್ದೆ. ಅವರು ಹಿಂಗೆ ಸಾಂಗ್ ಕೇಳಿದ್ರು, ಸಾಂಗ್ ಮಾಡಿಸಿದ್ದೀನಿ ನೋಡಿ ಅಂತಂದೆ. ಆ ಸಾಂಗ್ ಕೇಳಿ ಏಕ್ದಮ್ ಒಪ್ಕೊಂಬಿಟ್ರು. ಅವ್ರಿಗೆ ಸಾಂಗ್ ತುಂಬ ಇಷ್ಟ ಆಯಿತು. ಸಾಂಗಿಂದನೇ ಸಿನಿಮಾ ಮಾಡಿದ್ದು. ಸರ್, ಇತ್ತೀಚೆಗೆ ನಿರ್ಮಾಪಕರುಗಳು ಬರಬೇಕಾದ್ರೆ ಏನೋ ಒಂದು ಆಸೆ ಇಟ್ಕೊಂಡು ಬರ್ತಾರೆ. ಹೌದು, ದುಡ್ಡು ಹಾಕಿ ದುಡ್ಡು ತೆಗೆಯೋಣ, ಕತೆ ಚೆನ್ನಾಗಿ ಸಿಗಬೇಕು, ಇಲ್ಲ ಒಂದು ಫ್ಯಾಷನ್ ಮಾಡೋಣ, ಕಲರ್ಫುಲ್ ಪ್ರಪಂಚ ಅದು, ಆ ಪ್ರಪಂಚಕ್ಕೆ ಹೋಗೋಣ, ಏನೋ ಒಂದು ಬೇರೆ ರೀತಿಯ ಪ್ರಪಂಚ ಅಂತ ಹೇಳ್ತಿರ್ತಾರೆ. ಆ ರೀತಿಯ ಮೋಡಿಯಾಗಿ ಬಂದವರು ಅಥವಾ ಫ್ಯಾಷನ್ ಆಗಿ ನಾನು ಫಿಲ್ಮ್ ಮಾಡಲೇಬೇಕು, ಕತೆ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ, ಡೈರೆಕ್ಟ್ರ್ ಒಳ್ಳೆಯವರು ಅಂತೇಳಿ ಅನಿಸಿ ಮಾಡಿದ್ರ ಅಂತ? ಡೈರೆಕ್ಟ್ರು ತುಂಬ ಇಷ್ಟ ಆಯಿತು. ಅವರು ಗೊತ್ತಿತ್ತು ಅವರು ನಮಗೆ ಇವರು ಅಂತ. ಫಿಲಮ್ ಅಲ್ಲ, ಸ್ಟೋರಿನೂ ಚೆನ್ನಾಗಿತ್ತು. ಅಂದರೆ ಸ್ಟೋರಿ ಕೇಳಿಲ್ಲ, ಒಂದು ಸಾಂಗ್ ಕೇಳಿದೆ ಅಷ್ಟೇ. ಒಂದು ಸಾಂಗಿಗೆ ನನಗೆ ಇಷ್ಟ ಆಯಿತು, ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ. ಇದಕ್ಕಿಂತ ಮೊದಲು ಬೇರೆ ಯಾವುದಾದ್ರು ಪಿಕ್ಚರ್ ಅಥವಾ ಕತೆ ಕೇಳಿದ್ದು ಉಂಟಾ? ಇಲ್ಲ, ಯಾವುದೂ ಕೇಳಿಲ್ಲ, ಇದೇ ಫಸ್ಟು ಕೇಳಿದ್ದು. ಸ್ಟಾರ್ಟ್ ಮಾಡಿದ್ದು ಫಸ್ಟೇ. ಯಾವ ಟೈಮಲ್ಲಿ ಹೇಳಿದ್ರು ಕತೆ, ಯಾವ ಪ್ಲೇಸಲ್ಲಿ, ಹೇಗೆ? ಅದು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ಅಣ್ಣವ್ರು ಹೇಳಿದರು, ತಿಮ್ಮೇಗೌಡರು ಅಂತ, ಹಿಂಗೆ ಮಾಡೋಣ ಅಂತ ಇದ್ದೀನಿ. ನಮ್ಮ ಅಣ್ಣವ್ರು ಕರ್ಸ್ಕೊಂಡ್ರು ಇವ್ರನ್ನ. ಅವಾಗ ಆಯಿತು, ಹಿಂಗೆ ಮಾಡೋಣ ಅಂದ್ರೆ ಆಯ್ತು ಅಣಿಯ ಮಾಡೋಣ ಅಂತ ಅಂದ್ವಿ. ಸರಿ ಆಯಿತು ಅಂತ ಸ್ಟಾರ್ಟ್ ಮಾಡ್ಕೊಂಡು ಕತೆ ಆಯ್ಕೆ ಮಾಡಿದ್ರಿ. ಹೀರೋಯಿನ್ ಆರ್ಟಿಸ್ಟ್ಗಳಲ್ಲಿ ನಿಮ್ಮ ಕೈವಾಡಿದೆಯಾ, ಅವ್ರ ಕೈವಾಡಿದೆ? ಹೀರೋಯಿನ್ ಬಂದು ಇಬ್ಬರು ನೋಡಿದ್ವಿ. ಯಾವುದೋ ಒಂದು ಸ್ವಲ್ಪ ಫೋಟೋಗಳೆಲ್ಲ ತೊಗೊಂಬಂದಿದ್ರು. ಅದರಲ್ಲಿ ಈ ಹುಡುಗಿ ಇಷ್ಟ ಆಯಿತು, ಹೀರೋಯಿನು. ಸರಿ, ಇವ್ರನ್ನೇ ಸೆಲೆಕ್ಟ್ ಮಾಡಿ ಅಂತ ಹೇಳಿದೆ. ನಮ್ಮ ಮಗನೇ ಹೀರೋ. ಅವನದು ಎಕ್ಸಾಮ್ ಇತ್ತು. ಎಕ್ಸಾಮ್ ಇದ್ರೂ ಮಾಡ್ತೀಯಪ್ಪ ಅಂತ ಅಂದೆ. ನೀವು ಹೇಳಿದ್ರೆ ನಾನು ಮಾಡ್ತೀನಿ ಅಂತ ಅಂದರು. ಶೂಟಿಂಗ್ ಸ್ಟಾರ್ಟ್ ಆದಾಗೂ ಎಕ್ಸಾಮ್ ಇದೆ, ಈಗ ರಿಲೀಸ್ ಆಗೋವಾಗೂ ಎಕ್ಸಾಮ್ ಇದೆ, ಫೈನಲ್ ಎಕ್ಸಾಮ್. ಹೌದು, ನಮ್ಮ ಅದೃಷ್ಟಕ್ಕೆ ರಿಲೀಸ್ ಡೇ ಎಕ್ಸಾಮ್ ಇರಲ್ಲ, ಅವತ್ತು ಬ್ರೇಕ್ ಇದೆ ನೋಡಿ. 24 ಡೇಟ್ ಹಾಕ್ಸಿದ್ದೀವಿ, ಅದು ಗೊತ್ತಿಲ್ಲದೇ ಹಾಕ್ಸ್ಬಿಟ್ಟಿದ್ದೀವಿ. ಅವತ್ತೊಂದು ದಿವಸ ಎಕ್ಸಾಮ್ ಇಲ್ಲ ನೋಡಿ. ದೇವ್ರು ಎಂಥ ಅದೃಷ್ಟ ಕೊಟ್ಟಿದ್ದಾನೆ. ಇಲ್ಲಾಂದರೆ ಪಾಪ ತುಂಬ ಅವ್ರಿಗೆ ಎಜುಕೇಷನ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಈಗ ನಾಳಿದ್ದು ಎಕ್ಸಾಮ್ ಇದೆ, ಅದು ಬಿಟ್ಟರೆ ಅಂದರೆ ಶುಕ್ರವಾರ ಬ್ರೇಕ್. 24ಕ್ಕೆ ಜನವರಿ 24ಕ್ಕೆ ರಿಲೀಸ್, ಅವತ್ತು ಎಕ್ಸಾಮ್ ಇಲ್ಲ, ಅದು ಹಿಂದಿನ ದಿನ ಎಕ್ಸಾಮು. ಅದೊಂದು ಅದೃಷ್ಟ. ಬಟ್ ನನಗೇನು ಅಂದರೆ ಅವ್ರ ಎಜುಕೇಷನ್ಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದು ಒಂದು ಹಂಬಲ ಇತ್ತು. ಆ ಎಜುಕೇಷನ್ ಯಾವುದೇ ಕಾರಣಕ್ಕೂ ಅವ್ರಿಗೆ ಒಂದು ಕಿಂಚಿತ್ತು ಕೂಡ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಅವರ ಬ್ರೇಕ್ ಟೈಮ್ಗಳಲ್ಲೇ ನಾನೇನು ಮಾಡ್ತಿದ್ದೆ, ರಿಹರ್ಸಲ್ ಮಾಡಿಸಿದೆ. ಆ ರಿಹರ್ಸಲ್ ಮಾಡಿ ಎರಡೇ ಶೆಡ್ಯೂಲ್, ಒಂದು ಶೆಡ್ಯೂಲಲ್ಲಿ ಟಾಕಿ ಮುಗಿಸಿದೆ, ಎರಡನೇ ಶೆಡ್ಯೂಲ್ ಸಾಂಗು ಫೈಟ್ ಮುಗಿಸ್ದೆ. ಸಾಂಗು 5 ಸಾಂಗು 2 ಬಿಟ್ಟಿದೆ. ವೆರೈಟಿ ಆಫ್ ಸಾಂಗ್ಸ್ ಇದೆ. ಅಂದರೆ ಇವಾಗ ಈಗಿನ ಟ್ರೆಂಡಲ್ಲಿ ಒಂದು ರ್ಯಾಪ್ ಸಾಂಗ್ ಅಂತ ಟ್ರೆಂಡ್ ಇದೆ. ಫಸ್ಟು ನೋಡೋರಿಗೆ ಬಂದು ಆ ಥರ ಇಷ್ಟಪಡೋರಿಗೆ ಫಸ್ಟ್ ಓಪನಿಂಗೇ ರ್ಯಾಪ್ ಸಾಂಗ್ ಸ್ಟಾರ್ಟ್ ಆಗುತ್ತೆ, ಬೈಕ್ ರೈಡ್ ಮಾಡ್ತಾ ಒಂದು ಜೋಶ್ ಸಾಂಗು. ನೆಕ್ಸ್ಟು ಒಂದು ರೊಮ್ಯಾಂಟಿಕ್ ಸಾಂಗ್ ಬೇಕು ಅಂತಾರೆ. ರೊಮ್ಯಾಂಟಿಕ್ ಸಾಂಗ್ ಒಂದು ಒಳ್ಳೆ ಹಿಲ್ ಸ್ಟೇಷನಲ್ಲಿ ಮಾಡಿದ್ದೀವಿ. ನಿಮಗೆ 360 ಡಿಗ್ರಿ ಹಿಲ್ ಸ್ಟೇಷನ್ ಸಿಗುತ್ತೆ. ಅದು ಅಂದರೆ ಸುತ್ತಲೂ 360 ಡಿಗ್ರಿ ನೀವು ಎಲ್ಲಿ ನೋಡಿದ್ರೆ ಸುತ್ತಲೂ ಪರ್ವತನೇ. ಆ ಥರ ಒಂದು ಪ್ಲೇಸಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡಿದ್ದೀವಿ. ಒಂದು ಪ್ಯಾಥೋ ಸಾಂಗ್ ಇದೆ,
ಒಂದು ಲವ್ ಫೇಲ್ಯೂರ್ ಸಾಂಗು ಇದೆ. ಎಲ್ಲ ಪ್ಯಾಟ್ರನ್ನು ಇದೆ ಇದರಲ್ಲಿ. ಅಂದ್ರೆ ಕಥೆಯಲ್ಲಿ ಬರ್ತಾವ ಅಥವಾ ಸೇರಿಸಿದ್ರ? ಇಲ್ಲ ಕಥೆಯಲ್ಲೇ ಬರುತ್ತೆ. ಕಥೆಯಲ್ಲಿ ಬರೋದ್ರಿಂದ ನಮಗೆ ಅಡ್ವಾಂಟೇಜ್ ಆಯ್ತು. ಯಾಕಂದ್ರೆ ಒಂದೊಂದು ಕಡೆ ಒಂದೊಂದು ಫಿಲ್ಮ್ಗಳನ್ನ ನೋಡ್ತಿರ್ತೀವಿ, ಹಾಂ, ಇಲ್ಲಿ ಬೇಕಾಗಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಸಾಂಗ್ಗಳು ಹೌದು. ಬಟ್ ಇಲ್ಲಿ ಕತೆ ಡಿಮ್ಯಾಂಡ್ ಮಾಡ್ತು. ಕತೆ ಡಿಮ್ಯಾಂಡ್ ಮಾಡಿದ್ರಿಂದನೇ ನನಗೆ ಆ್ಯಕ್ಚುಲಿ 2 ಸಾಂಗ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಆಸೆ ಇದ್ದಿದ್ದು. ಬಟ್ ಅದಕ್ಕೆ ನೆರೇಷನ್ ಕೇಳ್ತು. ನೆರೇಷನ್ ಇಲ್ಲಿ ಬೇಕು ಸಾಂಗ್ ಅನ್ನೋದು ಕೇಳ್ತು. ಯಾಕಂದರೆ ಸ್ವಲ್ಪ ಸಾಂಗ್ ಇದ್ದಾಗ ಏನಾಗುತ್ತೆ, ಅಲ್ಲಿ ಇನ್ನೂ ಕೂಡ ಅವ್ರಿಗೆ ಒಂದು ಭಾವನಾತ್ಮಕ ಫೀಲ್ ಸಿಗುತ್ತೆ. ಆ ಫೀಲ್ ಸಿಕ್ಕಿದಾಗ ಸಿನಿಮಾಗೆ ಕತೆಗೆ ಇನ್ನೂ ಅದು ಎತ್ತು ಕೊಡುತ್ತೆ. ಬೈಕ್ ರೈಡರ್ಗಳ ತಕ್ಷಣ ಹುಡುಗರು ಅಷ್ಟೇ ಹೋಗ್ತಾ ಇರ್ತಾರೆ, ಇಲ್ಲಿ ಹೀರೋಯಿನ್ ಏನು ಕೆಲಸ? ಅಂದರೆ ಇವರಿಬ್ಬರು ಎಂಗೇಜ್ಡ್, ಆಲ್ರೆಡಿ ಮದುವೆಗೆ ಫಿಕ್ಸ್ ಆಗಿದೆ. ಮದುವೆ ಆದಮೇಲೆ ನಾವು ತಿರ್ಗಾ ಮಕ್ಕಳು ಮರಿ ಸಂಸಾರ, ಅವ್ರಿಗೆ ಎಜುಕೇಷನ್ನು, ಮತ್ತೆ ಆ ಥರ ಒಂದು ಫ್ರೀ ಟ್ರಿಪ್ ಮಾಡೋಕ್ಕಾಗುತ್ತೋ ಇಲ್ವೋ, ಒಂದು ಕ್ಯಾಶುವಲ್ ಒಳ್ಳೆ ಟ್ರಿಪ್ ಮಾಡಿಬಿಡೋಣ, ಒಂದು ಒಳ್ಳೆ ಟ್ರೆಕ್ಕಿಂಗ್ ಮಾಡೋಣ ಅಂತ. ಟ್ರೆಕ್ಕಿಂಗ್ ಹವ್ಯಾಸ ಈ ಹೀರೋಯಿನ್ ಸ್ವಲ್ಪ. ಸೊ ಈಗ ನಿಮ್ಗೆ ಗೊತ್ತಾ, IT ಬಿಟ್ಟಿಯವರು ಒಂಚೂರು ರಜಾ ಸಿಕ್ಕಿದ್ರೆ ಸಾಕು, ಬೈಕ್ ಎತ್ಕೊಂಡು 300-400 ಕಿಲೋಮೀಟ್ರ್ ಹೋಗ್ತಾರೆ. ಅದು ಒಬ್ಬರೇ ಹೋಗಲ್ವಲ್ಲ, ಹುಡುಗಿ ಹೋಗ್ತಾರೆ. ಸೊ ಅವ್ರೇನು ಎಂಗೇಜ್ಡ್ ಇರ್ತಾರೆ, ಅವ್ರು ಹೋಗ್ತಾರೆ. ಸೊ ಅದೇ ಥರ ಇವರು ಕೂಡ ಮದುವೆ ಫಿಕ್ಸ್ ಆಗಿರುತ್ತೆ, ಮದುವೆಗೆ ಮುಂಚೆ ಒಂದು ಓಟ್ ಬರೋಣ ಅಂತ ಹೋಗ್ತಾರೆ. ಇಬ್ಬರು ನಾಯಕ ನಟರು ಅಂತ ಕೇಳ್ಕೊಡ್ತಾ ಇದ್ದೀವಿ, ವೆಂಕಟೇಶ್ ಮತ್ತು ನೀರಜ್ ಅವರು. ನೀರಜ್ ಅವ್ರಿಗೂ ಬೈಕ್ ರೈಡರ್? ಹಾಂ, ಅವರು ಇವ್ರನ್ನ ಅಂದರೆ ಇವ್ರನ್ನ ಫಾಲೋ ಮಾಡೋಕ್ಕೋಸ್ಕರ ಬೈಕ್ ಯೂಸ್ ಮಾಡ್ತಾರೆ. ವಿಲನ್ಸ್ ಯಾರು ಇವರು ಮೂವರನ್ನ ಬಿಟ್ಟು ಬೇರೆ? ವಿಲನ್ ಇನ್ನೂ 3 ಜನ ವಿಲನ್ಸ್ ಇದ್ದಾರೆ. ಒಂದು ರಾಬರ್ಟ್ ಅಂತ ಒಂದು ವಿಲನ್. ಇಲ್ಲ ಅವರಿಲ್ಲ. ಅವರಿಲ್ಲ. ಹಾಂ, ಜಸ್ಟ್ ಒಂದು ಟ್ರಯಾಂಗಲರ್ ಥರ ಇದು. 3 ಜನ. 2 ಪ್ರೇಮಿಗಳು ಹೋಗ್ತಾರೆ, ಅವರಿಂದ ಒಂದು ಆ್ಯಂಟಿ ವಿಲನ್ ಹೋಗ್ತಾರೆ. ಪ್ಲಸ್ ಆತ್ಮನೂ ಕೂಡ ರೈಡ್ ಮಾಡುತ್ತೆ ಇದರಲ್ಲಿ. ಆತ್ಮ, ಅದು ಸಸ್ಪೆನ್ಸ್ ಇದೆ. ಒಂದು ಆತ್ಮನು ರೈಡ್ ಮಾಡ್ಕೊಂಡು ಹೋಗುತ್ತೆ. ಅದೇ ಈ ಸಿನಿಮಾ ಸ್ಪೆಷಲ್. ಹೌದು. ಅಂದರೆ ಬೈಕ್ ರೈಡ್ ಮಾಡೋ ಟೈಮಲ್ಲಿ ಅಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ಆಗಿ ಹೌದು ಬೇರೆ ಥರ ಹೌದು ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಬಿಟ್ಕೊಡಲ್ಲ ಹೆಂಗೆ ಇದಾಗುತ್ತೆ ಅಂದ್ಬಿಟ್ಟು. ಆ ಸಿನಿಮಾ ನೋಡಿದ್ರೆ ಒಂದೊಂದು ಜಲಕ್ಕೂ ನಿಮಗೆ ಕ್ಲೈಮ್ಯಾಕ್ಸ್ವರೆಗೂ ಕ್ಲೂನೇ ಸಿಗಲ್ಲ. ಅಪ್ ಟು ಕ್ಲೈಮ್ಯಾಕ್ಸ್ವರೆಗೂ ಕ್ಲೂ ಸಿಗಲ್ಲ. ಕ್ಲೈಮ್ಯಾಕ್ಸಲ್ಲಿ ಶ್ಯೂರು ಒಂದು ಒಳ್ಳೆ ಥ್ರಿಲ್ಲಿಂಗ್ ಸಿಗುತ್ತೆ. ಕತೆ ಹೇಳಿರ್ತಾರೆ ಸರ್, ಯಾವುದೋ ಒಂದು ಸೆಟ್ ಹಾಕಿ ಶೂಟಿಂಗ್ ಮಾಡುವಂಥ ಕಥೆನೇ ಇರುತ್ತೆ, ಇಲ್ಲ ಒಂದು ನ್ಯಾಚುರಲ್ ಲೊಕೇಶನಲ್ಲಿ, ಲೈವ್ ಲೊಕೇಶನಲ್ಲಿ ಶೂಟ್ ಮಾಡೋದು. ಬೈಕ್ ರೈಡ್ ಅಂತ ಒಂದು ಪ್ಲೇಸಲ್ಲಿ ಆಗಲ್ಲ, ಇದು ಎಲ್ಲೆಲ್ಲಿಗೋ ಜರ್ನಿ ತೊಗೊಂಡೋಗಿ. ಹೌದು. ಅದೆಲ್ಲ ಲೊಕೇಶನ್ಗಳನ್ನು ಹೇಗೆ ಸೆಟ್ ಮಾಡಿಕೊಟ್ರು ನಿರ್ಮಾಪಕರು? ನೀವು ಹೇಗೆ ಅವರಿಗೆ ಕನ್ವೆ ಮಾಡಿದ್ರಿ? ಇದು ಹೆಂಗೆ ಆಗುತ್ತೆ, ಎಷ್ಟು ಬಜೆಟ್ ಆಗುತ್ತೆ ಅಂತ ತಿಳ್ಕೊಂಡು ಮಾಡಿದ್ರ ಅಂತ? ಸರ್, ಬಡ್ಜೆಟ್ ಒಂದು ರೇಂಜಲ್ಲಿ ಹೇಳಿದ್ರು ಇವರು, ಅದು ನಾವು ಮೂವ್ ಮಾಡಿದ್ವಿ. ಬಟ್ ಆ ಬಡ್ಜೆಟ್ಗೆ ಆಗಲಿಲ್ಲ, ಅದಕ್ಕೆ ಡಬಲೇ ಆಗುತ್ತೆ ಹೊರತು ಅದಕ್ಕೆ ಆ ರೇಂಜಿಗೆ ಆಗಲಿಲ್ಲ. ಬಟ್ ನಾನೇ ಅದನ್ನು ಹೇಳಿದೆ, ಇನ್ನೂ ಸ್ವಲ್ಪ ಚೆನ್ನಾಗಿ ತೆಗೀರಿ, ಇನ್ನೂ ಚೆನ್ನಾಗಿ ತೆಗೀರಿ, ನೋಡೋರಿಗೆಲ್ಲ ತುಂಬ ಇಷ್ಟ ಆಗಬೇಕದು ಅಂತ ಅಂದಾಗ ಸರಿ ಆಯ್ತಣ್ಣ ಅಂದ್ಬಿಟ್ಟು ಇವರು ಒಂದು ರೇಂಜಿಗೆ ತೊಗೊಂಡೋದ್ರು. ಫಿಲಮ್ ಸೂಪರ್ ಆಗಿದೆ. ಎಲ್ಲಿಂದ ಸರ್ ಲೊಕೇಶನ್ ಶೂಟ್ ಮಾಡಿರೋದು? ಸರ್, ಆಲ್ಮೋಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆ. ಒಂದು ಬ್ಯೂಟಿಫುಲ್ ಗ್ರೀನರಿ ವ್ಯೂಸ್ಗಳೆಲ್ಲ ನಿಮ್ಗೆ ಸಿಗುತ್ತೆ ಆನ್ ಸ್ಕ್ರೀನ್. ನೋಡ್ತಾ ಇದ್ದರೆ ನಿಮ್ಮ ಒಂಥರ ಏನೇ ಟೆನ್ಷನ್ ಇಟ್ಕೊಂಡು ಬಂದು ಥಿಯೇಟ್ರಿಗೆ ಬಂದರೆ ನಿಮಗೆ ಆ ವಿಷನ್ಸ್ ನೋಡೋಕ್ಕೆ ಬರಬೇಕು. ಆ ಬ್ಯೂಟಿಫುಲ್ ವಿಷನ್ಸ್ ಸಿಗುತ್ತೆ. ಆ ಕಲರ್ ಗ್ರೇಡಿಂಗ್ ನಮ್ಮ ಮುರುಗೇಶನ್ ಅಂತ ತುಂಬ ಎಕ್ಸ್ಪೀರಿಯನ್ಸ್ಡ್ ಕಲರ್ ಗ್ರೇಡಿಂಗ್ ಅವ್ರ ಇಂಜಿನಿಯರು, ಚಾಮುಂಡೇಶ್ವರಿ ಸ್ಟುಡಿಯೋ. ಅಲ್ಲಿ ಒಂದು 2.5 months ನಾವು ಕಲರಿಂಗೇ ವರ್ಕ್ ಮಾಡಿದ್ದೀವಿ. ಸೊ ಆ ಅವರು ಆಡಿಯನ್ಸ್ ಕೂತ್ಕೊಂಡು ನೋಡ್ತಿದ್ರೆ ಅವ್ರಿಗೆ ಅಪ್ಪ ಏನು ಬ್ಯೂಟಿಫುಲ್ ಲೊಕೇಶನ್ಸು, ಬ್ಯೂಟಿಫುಲ್ ಕಲರ್ ಅಂತ ಅವರು ಆ ಕಲರ್ ಕಾಂಬಿನೇಷನ್ನ ಎಂಜಾಯ್ ಮಾಡ್ತಾರೆ. ಎಲ್ಲಿಂದ ಎಲ್ಲಿಗೆ? ಏನು ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಬೆಂಗಳೂರು ಅಪ್ ಟು ಗೋಕರ್ಣವರೆಗೂ. ಗೋಕರ್ಣ, ಗೋವಾ ಹತ್ರ ಗೋಕರ್ಣ ಇದೆಯಲ್ಲ, ಗೋಕರ್ಣವರೆಗೂ ಜರ್ನಿ ಇದೆ. ಬೈಕ್ ರೈಡರ್ಗೆ ಒಂದು ಪ್ಲೇಸ್ಗೆ ಹೋಗ್ಬೇಕು ಅನ್ನೋದು ಒಂದು ಡ್ರೀಮ್ ಇರುತ್ತೆ. ನಾನು ಇಲ್ಲಿವರೆಗೆ ರೀಚ್ ಮಾಡಬೇಕು, ಇಷ್ಟು ಕಿಲೋಮೀಟರ್ಗಳು ಹೋಗಲೇಬೇಕಂತ ಇರುತ್ತೆ. ಆ ರೀತಿಯ ಟಾರ್ಗೆಟ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಎಲ್ಲೆಲ್ಲಿ ಲೊಕೇಶನ್ಗಳು ನಿಮಗೆ ಅಡೆಚಣೆ ಆಯಿತು, ಈಸಿಯಾಗಿ ಸಿಕ್ಕುವ ಲೊಕೇಶನ್ಗಳು? ಏನು ಒಂದೇ ಪ್ಲೇಸ್ ಅಂತ ಅಲ್ಲಿ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡು, ಅಲ್ಲಿ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡು? ಪ್ರತಿಯೊಂದು ಅಡಚಣೆನೇ ಆ್ಯಕ್ಚುಲಿ. ಅದು ನಮಗೇನಂತಂದರೆ ಅದು ದೇವ್ರ ವರ ಇತ್ತು. ವರಸಿದ್ಧಿ ವಿನಾಯಕ ಪ್ರೊಡಕ್ಷನ್ ಅಂತ ನಮ್ಮದು. ಆ ಬ್ಯಾನರ್ ನಡಿ ಫಸ್ಟ್ ಸಿನಿಮಾ ವರಸಿದ್ಧಿ ವಿನಾಯಕ ಪ್ರೊಡಕ್ಷನ್ ಅಂತ ಮಾಡ್ತದೆ. ಗಣಪತಪ್ಪ ಏನೇ ಇದ್ರು ಅವರು ವಿಘ್ನ ವಿನಾಶಕ ಅಲ್ವಾ. ಸೊ ಏನೇ ಇದ್ರು ನಮಗೆ ಆರಾಮಾಗಿ ಹೋಗಿ ಮಾಡಿಸಿ ಮುಗಿಸ್ಕಿ ಕಳಿಸ್ಬಿಡೋರು. ಆ ಥರ ಒಂದು ವರ ಇತ್ತು ಗಣಪತಿ ದೇವರಿಂದ ನಮಗೆ. ಏನೇ ಸಮಸ್ಯೆ ಬಂದರೂ ಅದು ಒಂಥರ ಈಸಿಯಾಗಿ ಹೋಗ್ಬಿಡೋದು, ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆ ಥರ ಒಂದು ಈಸಿಯಾಗಿ ಶೂಟ್ ಆಯ್ತಿದ್ದು. ಬೇರೆ ಅಂದರೆ ಅಂಬಾಸಡರ್ ಅಂತ ಒಂದು ಸಿನಿಮಾ ಅಸೋಸಿಯೇಟ್ ಆಗಿದ್ದೆ. ಡಿಚ್ಕಿ ಡಿಸೈನ್ ಅಂತ ಒಂದು ಸಿನಿಮಾಗೆ ಕೋ ಡೈರೆಕ್ಟರ್ ಆಗಿದ್ದೆ.
ಇನ್ನೊಂದು ಮಕ್ಕಳದ್ದು ಸಿನಿಮಾ ಒಂದು ಅವಾರ್ಡ್ ಪ್ಯಾಟ್ರನ್ ಮೂವಿ ಏಕತೆ ಅಂದ್ಬಿಟ್ಟು ಅದಕ್ಕೆ ಅಸೋಸಿಯೇಟ್ ಆಗಿದೆ. ಸರ್ ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ, ಹೇಳಿ. ಪ್ರೊಡ್ಯೂಸರ್ ಆಗ್ಬೇಕಂದ ತಕ್ಷಣನೇ ಆ ಹೀರೋ ಆಗಬೇಕು, ಈ ಹೀರೋ ಹಾಕೋಬೇಕು, ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ಹಾಕೊಂಡ್ರೆ ದೊಡ್ಡ ರೀತಿಯಲ್ಲಿ ಬಿಸ್ನೆಸ್ ಆಗುತ್ತೆ ಅನ್ನೋದಿರುತ್ತೆ. ಸ್ಟಾರ್ಟಿಂಗೇ ನಿಮ್ಮ ಮಗನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಮಗನಿಗೆ ಇಷ್ಟದಿಂದ ಮಾಡ್ತಾ ಇದ್ರೆ ನಾನು ಮಾಡಲೇಬೇಕಂತೇಳಿ ಅವ್ನ ಮಗನಿಗೆ ಒತ್ತಾಯ ಮಾಡಿ ಮಾಡಿಸ್ತಾ ಇದ್ದಾರೆ. ಇಲ್ಲ, ಮಗನ ಕೇಳಿದ್ದಕ್ಕೆ ಅವ್ನು ಇಷ್ಟಪಟ್ಟ, ಆಯ್ತು ನಾನು ಮಾಡ್ತೀನಪ್ಪ ಅಂತ ಅಂದ. ಎಜುಕೇಷನ್ನು ಬಿಡೋಂಗಿಲ್ಲ, ಇಲ್ಲಿ ಇದು ಮಾಡ್ಕೊಂಡು ಹೋಗ್ಬೇಕು ನೀನು. ಎರಡೂ ಆಪ್ಷನ್ನು ಹ್ಞೂ ಅಂತಂದ್ರೆ ನಾನು ಮಾಡಿಸ್ತೀನಿ, ಇಲ್ಲ ಅಂದರೆ ನಾನು ಆರಾಮ ಸುಮ್ಮನೆ ಆಗಿಬಿಡ್ತೀನಿ. ಏನು ವರ್ಕ್ ಸರ್ ಇದು ಬಿಟ್ಟು? ಯಾವ್ದು ನಮ್ಮದು ಬಂದು ಲ್ಯಾಂಡ್ ಡೆವಲಪರು ಮತ್ತು ಕೇಬಲ್ ಇದೆ. ಕೇಬಲ್ ನೆಟ್ವರ್ಕ್ ಇಟ್ಕೊಂಡಿದ್ದಾರೆ. ನೆಟ್ವರ್ಕ್ ಇದೆ. ಈಗ 24 ಇನ್ನೊಂದು 2-3 ದಿನ ಇದೆ. ಹೌದು. ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರ ಅಂತ ಪ್ರಮೋಷನ್ ಸಲುವಾಗಿ ಜನಕ್ಕೆ ರೀಚ್ ಆಗೋಕ್ಕೆ? ಎಷ್ಟೇ ಮಾಡಿದ್ರು ಸೋಷಿಯಲ್ ಮೀಡಿಯಾ ಅಂತ ಈಗಂತೂ ಫುಲ್ ಹೈಪ್ ಇದೆ, ಅದನ್ನು ಬಳಸ್ಕೊಂಡು ಮತ್ತೆ ಬೇರೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರ ಅಂತ? ಏನಿಲ್ಲ ಸರ್, ಇದು ಆ್ಯಕ್ಚುಲಿ ಆಟೋ ಸ್ಟಿಕ್ಕರ್ಸ್ ಅಂತ ಮಾಡ್ದೋ. ಆಟೋದವ್ರಿಗೆಲ್ಲ ಒಂದಷ್ಟು ಗಿಫ್ಟ್ಗಳು ಕೊಟ್ಟು ನಮ್ಮ ಸಿನಿಮಾ ನೋಡಿ ಅಂತ ಪ್ರಮೋಷನ್ ಮಾಡ್ದೋ. ಒಂದಷ್ಟು ಜನಕ್ಕೆ ನಮ್ಮ ಸಿನಿಮಾದ ಒಂದು ಟಿ ಶರ್ಟ್ಸ್ಗಳು ಕೊಟ್ಟು, ಬಡವ್ರಿಗೆ ಈ ತಳ್ಳೋ ಗಾಡಿ ಇರ್ತಾರಲ್ಲ ಅವರು ರೈಡ್ರೆ ಆ್ಯಕ್ಚುಲಿ ಪಾಪ ತೊಳ್ಕೊಂಡು ವ್ಯಾಪಾರ ಮಾಡ್ತಾರೆ ಗಾಡಿನ ರೈಡ್ ಮಾಡಿಕೊಂಡು. ಸೊ ಅವ್ರಿಗೂ ಕೂಡ ಟಿ ಶರ್ಟ್ಸ್ಗಳು ಕೊಟ್ಟಿದ್ದೀವಿ, ಅಂದರೆ ಅವ್ರಿಗೊಂದು ನೆನಪಿನ ಕಾಣಿಕೆ ಥರ. ಆಮೇಲೆ ತುಂಬ ಜನ ಈ ತುಂಬ ಕಷ್ಟದಲ್ಲಿ ಬದುಕ್ತಾ ಇರೋರಿಗೆ ಒಂದಷ್ಟು ಹೀರೋ ಕಡೆಯಿಂದ ಟಿ ಶರ್ಟ್ಸ್ ಕೊಟ್ಟಿದ್ದೀವಿ, ಅದೊಂದು ಬ್ಲೆಸ್ಸಿಂಗ್ಸ್ ಇರಲಿ ಅಂತ. ಸೊ ಅದು ಎಲ್ಲ ಥರನೂ ಹೆಲ್ಪ್ ಆಗುತ್ತೆ, ನಮ್ಮ ಪ್ರಮೋಷನ್ನು ಆಗುತ್ತೆ, ಪ್ಲಸ್ ನಾವು ಒಂದು ರೀತಿ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಆ ಥರ ಒಂದು ಆ್ಯಕ್ಟಿವಿಟಿ ಮಾಡೋದು. ಯಾರಾದರೂ ಸೆಲೆಬ್ರಿಟಿಗೆ ಟ್ರೈಲರ್, ಟೀಸರ್, ಸಾಂಗ್ಸ್ ತೋರಿಸಿದ್ರು? ಧ್ರುವ ಸರ್ಜಾ ಅವರು ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ರು ನಮಗೆ. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಬ್ಯುಸಿ ಶೆಡ್ಯೂಲಲ್ಲೂ ಮಾರ್ಟಿನ್ ಟೈಮ್ ಅದು ಆ್ಯಕ್ಚುಲಿ, ಅವ್ರ ಬ್ಯುಸಿ ಶೆಡ್ಯೂಲಲ್ಲೂ ನಮಗೆ ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ರು. ಅವ್ರಿಗೆ ನಿಜವಾಗ್ಲೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಅದೇ ರೀತಿ ಮೊನ್ನೆ ಶ್ರೀಮುರಳಿ ಸರ್ ಕೂಡ ಅವ್ರ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮದು ಟ್ರೈಲರ್ 2 ಲಾಂಚ್ ಮಾಡಿಕೊಟ್ಟು ಸಾಂಗ್ನ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು ಆ ಸಾಂಗ್ಸು. ನಮ್ಮ ಆರ್ಟಿಸ್ಟ್ಗಳು ಎಲ್ಲರೂ, ನಮ್ಮ ಕೇಶ್, ನಮ್ಮ ಹೀರೋ ಮತ್ತು ಹೀರೋಯಿನ್ ಎಲ್ಲರೂ ಅಪ್ರಿಷಿಯೇಷನ್ ಮಾಡಿದ್ರು. ತುಂಬ ಫಸ್ಟ್ ಸಿನಿಮಾಗೆ ಚೆನ್ನಾಗಿ ಮಾಡಿದ್ದೀರಾ ಅಂತ. ಆಮೇಲೆ ನಮ್ಮ ವಿಷ್ಣುವರ್ಧನ್ ಸರ್ ಅಳಿಯ ಇದ್ದಾರಲ್ಲ ಅನಿರುದ್ಧ್ ಜಟ್ಕಾ, ಅವರು ಫಸ್ಟ್ ನಮಗೆ ಸಿನಿಮಾ ಪೋಸ್ಟರ್ ಲಾಂಚ್ ಮಾಡಿಕೊಟ್ರು. ಅವರೇ ಫಸ್ಟ್ ಕಲೆಕ್ಷನ್ ಅವರೇ ಆ್ಯಕ್ಚುಲಿ ನಾನು ವಿಷ್ಣುವರ್ಧನ್ ಫ್ಯಾನ್. ನಾನು ಫಸ್ಟ್ ಶೋ ನೋಡ್ತಿದ್ದೆ. ನಾನು ತುಂಬ ಅವ್ರನ್ನ ದೈವ ಥರನೇ ನೋಡ್ತೀನಿ. ನಾನು ಅಪ್ಪಾಜಿ ಮತ್ತು ವಿಷ್ಣು ಸರ್ ಇದ್ದಾರಲ್ಲ, ಅವ್ರನ್ನ ಒಂಥರ ದೈವ ಥರನೇ ನೋಡ್ತೀನಿ. ಸೊ ವಿಷ್ಣು ಸರ್ ನನಗೆ ಅವಾಗ ಚಿಕ್ಕ ಹುಡುಗನಿಂದ ತುಂಬ ಫ್ಯಾನ್, ಅವ್ರ ಫೈಟಿಂಗ್ಸ್ಗೆ ಸಾಹಸ ಸಿಂಹ ಅಲ್ಲ. ಸೊ ಆ ಥರ ಅವ್ರು ಇದ್ದಿದ್ರೆ ಮತ್ತೆ 100% ಬಿಡ್ತಿರ್ಲಿಲ್ಲ. ನಾನು ಸರ್ನ ಹೆಂಗಾದರೂ ಮಾಡಿ ರಿಕ್ವೆಸ್ಟ್ ಮಾಡಿ ನಾನು ಪೋಸ್ಟರ್ ಲಾಂಚ್ ಮಾಡಿಸ್ತಿದ್ದೆ. ಬಟ್ ಅವ್ರ ಮನೆಗೆ ಹೋಗಿ ಸರ್ನ ಅವ್ರ ಅಳಿಯ ಇದ್ದಾರಲ್ಲ ಅನಿರುದ್ಧ್ ಜಟ್ಕರ್ ಸರ್, ಅವ್ರ ಕಡೆಯಿಂದ ನಾನು ಪೋಸ್ಟರ್ ಲಾಂಚ್ ಮಾಡಿಸ್ದೆ. ಫೈಟ್ ಅಂದರೆ ಇಷ್ಟ ಅಂತಂದರೆ ವಿಷ್ಣುವರ್ಧನ್ ಸರ್ನ ಇಷ್ಟ ಅಂತಂದರೆ ಎಷ್ಟು ಫೈಟ್ಗಳನ್ನು ಇಟ್ಟಿದ್ರೆ? ಇದರಲ್ಲಿ 2 ಫೈಟು ಸರ್. ಇದರಲ್ಲಿ ಯಾವುದೇ ರೀತಿ ನಾವು ಸುಮ್ಮನೆ ಹಾಕಿಲ್ಲ ಫೈಟ್ಸ್ ಡಿಮ್ಯಾಂಡ್ ಮಾಡ್ತು. ಈಗ ನೀವು ಹೇಳಿದಲ್ಲ ಅವಘಡ ಅಂದ್ಬಿಟ್ಟು, ಹೊರಗಡೆ ಹೋದಾಗ ಕೆಲವು ಗ್ಯಾಂಗ್ಗಳು ಅಟ್ಯಾಕ್ ಮಾಡ್ತಾರೆ. ಈ ಹುಡುಗಿ ಇರ್ತಾರಲ್ಲ, ಇಬ್ಬರೇ ಇದ್ದಾರೆ, ರೇಪ್ ಅಟೆಂಪ್ಟ್ ಮಾಡ್ಬಿಡ್ಬೋದು ಅಂತೇಳಿ ಮಾಡಿ ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಹೀರೋ ಹೆಂಗೆ ಸೇವ್ ಮಾಡ್ತಾನೆ, ಆ ಗ್ಯಾಂಗ್ನ ಹೆಂಗೆ ಸೇವ್ ಮಾಡ್ತಾನೆ, ತನ್ನ ಹುಡುಗಿಗೋಸ್ಕರ ತನ್ನ ಪ್ರಾಣ ಒತ್ತೆ ಇಟ್ಟು ಫೈಟ್ ಮಾಡ್ತಾನೆ. ಆ ಫೈಟು ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಗೌರವ್ ವೆಂಕಟೇಶ್ ಸರ್ ಸೂಪರಾಗಿ ಕಂಪೋಸ್ ಮಾಡಿದ್ದಾರೆ. ಗೌರವ್ ವೆಂಕಟೇಶ್ ಸರ್ ಮಾಡಿದ್ರು, ವಿಷ್ಣುವರ್ಧನ್ ಸರ್ ಆಪ್ತ ಮಿತ್ರ ಮಾಡಿದರು ನೋಡಿ. ಅದರಲ್ಲೂ ಹೌದೌದು, ಸ್ವಲ್ಪ ಸ್ಟೈಲಿಶ್ ಆಗೇ ಇರಲಿ ಸರ್ ಅಂತ ಹೇಳಿ ಸ್ಟೈಲಿಶ್ ಆಗೇ ಒಂದು ಫೈಟ್ಸ್ ಮಾಡಿಸಿದ್ದಾರೆ. ಈಗ ಸೆಟ್ಟಲ್ಲಿ ಸರ್ ಹೀರೋಯಿನ್ ಹೇಗಿರ್ತಿದ್ರು, ಪ್ರೊಡ್ಯೂಸರ್ ಮಗ ಬೇರೆ, ಹೇಗೆ ನಡ್ಕೊಳ್ತಾ ಇದ್ದಾರೆ? ತುಂಬ ಗಾಂಭೀರ್ಯ. ಅವ್ರ ಕೆಲಸ ಆಯಿತು, ಅವ್ರು ಇದಾಯಿತು. ನಮ್ಮ ಡೈಲಾಗ್ ಏನೋ ಕೊಟ್ಟರೆ ಮನೇಲಿ ರಾತ್ರಿಯೆಲ್ಲ ನನ್ನ ಪ್ರಕಾರ ಪ್ರಾಕ್ಟೀಸ್ ಮಾಡೋರು ಅನಿಸುತ್ತೆ. ಅವ್ರು ಪೊಂಬಲೇನು ಆಯ್ತಿರಲಿಲ್ಲ. ಕೆಲವು ಕಡೆ ಎಮೋಷನ್ಸು ಆ್ಯಕ್ಟಿಂಗಲ್ಲಿ ಮಾತ್ರ ಸ್ವಲ್ಪ ನನ್ನ ಕರೆಕ್ಷನ್ಸ್ಗಳು ಕೇಳಿ ಸರ್ ಓಕೆನಾ ನಿಮ್ಗೆ ಓಕೆನಾ ಅಂತ ಪಾಪ ಮಾಡ್ತಿದ್ರು. ಅದು ಬಿಟ್ಟರೆ ಟೇಕ್ 1 ಆರ್ಟಿಸ್ಟ್ ಅವರು. ನಿಮಗೆ ಅರ್ಧ ಪೇಜ್ ಕೊಟ್ಟರು ಒಂದೇ ಟೇಕಲ್ಲಿ ಹೊರಟ್ಬಿಡ್ತಾರೆ. ಈಸಿ ಇದಲ್ಲ. ಬಟ್ ಎಮೋಷನ್ ಸ್ವಲ್ಪ 1, 2, 3 ಟೇಕ್ಸ್ ಆಗೋದು ಅಷ್ಟೇ. ಯಾಕಂದರೆ ಭಾವನಾತ್ಮಕವುದು ಅಷ್ಟು ಸುಲಭವಾಗಿ ಬೇಗ ಬರೋಲ್ಲ. ನೀರಜ್ ಅವರು ಪಾಪ ಅವ್ರಿಗೆ ಕೊಟ್ಟಿದ್ದ ಪಾತ್ರ ದೊಡ್ಡ ಪಾತ್ರಗಳು ಮಾಡೋರಂಥ ಕ್ಯಾರೆಕ್ಟರ್ ಅದು. ಉದಾಹರಣೆಗೆ ನಿಮಗೆ ರವಿಶಂಕರ್ ಸರು, ಆಮೇಲೆ ರಾಹುಲ್ ದೇವ್ ಹಿಂದಿಲಿ, ತೆಲುಗಲ್ಲಿ ದೊಡ್ಡ ವಿಲನ್ಸ್ಗಳಿರ್ತಾರಲ್ಲ, ಆ ಥರ ಮಾಡೋ ಪಾತ್ರಗಳವು. ಆ ಥರ ಪಾತ್ರನ ಅವರು ಪಾಪ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ಕೋತೀನಿ. ಯಾಕಂದರೆ 1-2 ಪೇಜ್ ಅಲ್ಲ ಅವ್ರದ್ದು, ಡೈಲಾಗ್ ಪೇಜ್ ಹೆವಿ ಇತ್ತು. 37 ಪೇಜಸ್ ಒಂದೇ ಒಂದು ಸೀನ್ಸ್ ಇತ್ತು. 37 ಪೇಜಸ್ನ ಪಾಪ ಅವರು ತುಂಬ ಕಷ್ಟ ಬಿದ್ದು ಒಂದಿನ ಆಗಲಿಲ್ಲ.
ನಾನು ಅವ್ರಿಗೆ ಒಂದು ದಿನ ಬ್ರೇಕ್ ಮಾಡಿ ಪ್ರಿಪೇರ್ ಆಗಿ ಬನ್ನಿ ಅಂತ ಹೇಳಿ 2 ದಿನ ಬ್ರೇಕ್ ಕೊಟ್ಟು ಅವ್ರಿಗೋಸ್ಕರ ಆ ಕ್ಲೈಮ್ಯಾಕ್ಸ್ ಸೀನ್ ಮಾಡಿದ್ದು ನಾವು. ಅದನ್ನ ಜನ ಎಂಜಾಯ್ ಮಾಡ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಆನ್ ಸ್ಕ್ರೀನ್ ನೋಡಿದಾಗ ಗೊತ್ತಾಗುತ್ತೆ. ಅವರು ಟೇಕ್ ಒನ್ನೇ. ಅವ್ರು ಆ್ಯಕ್ಚುಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ರು ಒಂದು 2-3 ಪ್ರಾಜೆಕ್ಟಲ್ಲಿ. ಅದೆಲ್ಲ ನನಗೆ ಇಂಪ್ರೆಸ್ ಇಲ್ಲ. ನನ್ನ ಪಾತ್ರ ಮಾಡ್ತಾರಾ ಅನ್ನೋದು ನನಗೆ ತುಂಬ ಇದಿತ್ತು. ಯಾಕಂದರೆ ಒಂದು ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಇದು. ಆ ಥರ ಒಂದು ಕ್ಯಾರೆಕ್ಟರ್ ಮಾಡೋದಾಗ ಹೆಂಗೆ ಮಾಡ್ತಾರೆ ಅಂತ ನೋಡ್ಬಿಟ್ಟು ಅವ್ರಿಗೆ ಒಂದು ರಿಹರ್ಸಲ್ ಮಾಡಿಸ್ದೆ. ಅದು ಯಾವುದು ಆಪ್ತಮಿತ್ರ ನಾಗಾವಲ್ಲಿ ಕ್ಯಾರೆಕ್ಟರ್ ಮಾಡಿ ಅಂದೆ. ಅವ್ರೇನು ಇಲ್ಲ ಸಿನಿಮಾ ನೋಡ್ಬೇಕು, ಸಮಥಿಂಗ್ ಚೇಂಜ್ ಬೇರೆ ಇದ್ದಾರೆ. ಅದನ್ನ ನೀವು ನಾನು ಎಷ್ಟೋ ಹೇಳಿದ್ನಲ್ಲ, ಇದು ಕೂಡ ಒಂದು ಆತ್ಮನೂ ರೈಡ್ ಮಾಡೋ ಥರ ಒಂದಿದು. ಅದು ಆ ಜನನೇ ಕಂಡಿಡ್ಕೋಬೇಕು ಎಲ್ಲಿ ರೈಡ್ ಮಾಡ್ತೋ ಆತ್ಮ ಅಂತ. ಆ ಥರ ನಾನು ಕ್ಲೂಗಳು ಕೊಟ್ಟಿದ್ದೀನಿ, ಜನ ಅದು ಬುದ್ಧಿವಂತಿಕೆಯಿಂದ ಕಂಡಿಡ್ಕೋಬೇಕು. ಹೌದು ಸರ್, ನಿಮ್ಮ ಮಗ ಹೀರೋ ಆಗಿದ್ದು ನೀರಜ್ ಅವ್ರನ್ನ ಏನಕ್ಕೆ ಅನ್ನೋದು ಪ್ರಶ್ನೆ ಬರಲಿಲ್ವಾ? ಇಲ್ಲ, ಹೇಳಿದರು ಸ್ವಲ್ಪ ಮುಂಚೆ ಹೇಳಿದ್ರು ಹಿಂಗೆ ಬರ್ತದೆ ಅಂತ, ಡಿಮ್ಯಾಂಡ್ ಇದೆ ಅಂತ. ಆಮೇಲೆ ನೀರಜ್ ಒಳ್ಳೆ ಹುಡುಗ, ಅವ್ರನ್ನೂ ಸ್ವಲ್ಪ ಇದೆಲ್ಲ ಮಾಡಿದಾರಲ್ಲ. ನಮ್ಮ ಡೈರೆಕ್ಟ್ರ್ ಯಾವ್ರನ್ನ ಇಂಥವ್ರನ್ನ ಬೇಕಣ್ಣ ಅಂತಂದರೆ ನಿಮ್ಗೆ ಇಷ್ಟ ಆದರೆ ಯಾರು ಬೇಕೋ ಅವ್ರನ್ನ ತೊಗೊಳ್ಳಿ. ಆಮೇಲೆ ಇನ್ನೊಂದು ಎಲ್ಲ ಹೊಸ ಮಕ್ಕಳುಗಳು ಪಾಪ ಹೊಸಬ್ರಿಗೂ ಅವ್ರಿಗೂ ಆಸೆ ಆಕಾಂಕ್ಷೆಗಳು ಇರುತ್ತೆ. ನಾವು ಒಂದು ಪಾತ್ರ ಮಾಡಬೇಕು, ನಮಗೊಂದು ಅವಕಾಶ ಕೊಟ್ಟರೆ ಸಾಕು ಅಂಥವ್ರನ್ನ ತೊಗೊಂಡು ಅವ್ರನ್ನ ಬೆಳೆಸೋಣ. ಪಾಪ ಅವ್ರಿಗೂ ಆಸೆಗಳು ಇರುತ್ತಲ್ಲ. ಆಮೇಲೆ ನೆಕ್ಸ್ಟ್ ಫಿಲಮ್ಗೆ ಬೇಕಾದ್ರೆ ಆಳೂರನ್ನೂ ತೊಗೊಂಡು ಮಾಡ್ಕೊಂಡು, ಹೊಸಬ್ರು ಆಳೂರು ಇಬ್ಬರು ತೊಗೊಂಡು ಮಾಡೋಣ. ಇಲ್ಲಿ ಕಥೆ ಹೈಲೈಟ್ ಅಂತ ತೊಗೊಂಡ್ರೆ ಕ್ಯಾರೆಕ್ಟರ್ಗಳು ಬೇಕೆ ಅನ್ನೋದಾಗಿದೆ. ಪರ್ಸ್ನಲ್ ಆಗಿ ಹೋದರೆ ಬೇಡ ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಏನಾದರೂ ಯೋಚನೆ ಮಾಡಿದ್ರೆ ಅಂತ ನಾನು ಇಲ್ಲ, ಆ ಥರ ಏನು ಮಾಡಿಲ್ಲ. ಆ ಥರ ಏನು ಕತೆ ಡಿಮ್ಯಾಂಡ್ ಮಾಡ್ತು, ಕತೆ ಡಿಪೆಂಡ್ ಮಾಡ್ತಾರೆ. ಸಾಂಗು ತುಂಬ ಚೆನ್ನಾಗಿದೆ. ಅದನ್ನು ಒಂದೇ ಒಂದು ಸಾಂಗ್ ಕೇಳಿದ್ದಕ್ಕೆ ನಂಗೆ ತುಂಬ ಇಷ್ಟ ಆಗಿಬಿಡ್ತು. ಫೋನ್ ಸೈಲೆನ್ಸ್ ಮೊದಲು ಸಾಂಗ್ಗೆ ಕೇಳಿಸ್ತು. ಹೌದು, ಸಾಂಗಿಗೆ ಕೇಳಿಸಿದ್ದು, ಸಾಂಗೇನೆ ತುಂಬ ಇಷ್ಟ ಆಗಿದೆ ನನಗೆ. ಹಂಗಾಗಿ ಇಷ್ಟಪಟ್ಟೆ ನಾನು. ಜನವರಿ 24 ಫಿಲಿಮ್ ರಿಲೀಸ್ ಮಾಡ್ತಾರೆ. ಹೌದು, ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾಕೆ ಫಿಲಿಮ್ ನೋಡ್ಬೇಕು? ಒಂದು ಇವಾಗ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಕೇಳ್ತಾರೆ, ಅದರಲ್ಲೊಂದು ಬ್ಯೂಟಿಫುಲ್ ನೆರೇಷನ್ ಬೇಕು ಜನಕ್ಕೆ. ಎಂಟರ್ಟೈನ್ಮೆಂಟ್ ಜೊತೆಗೆ ನೆರೇಷನ್ ಇರುತ್ತಲ್ಲ, ನೆರೇಷನ್ನು ನಾವು ಹೆಂಗೆ ಮಾಡ್ತೀವಿ. ಈಗ ಕೆಲವರು ಥ್ರಿಲ್ಲಿಂಗ್ ಕೇಳ್ತಾರೆ, ಕೆಲವರು ಹಾರರ್ ಫೀಲ್ ಕೇಳ್ತಾರೆ, ಕೆಲವರು ಲವ್ ಕೇಳ್ತಾರೆ, ಕೆಲವರು ರೊಮ್ಯಾನ್ಸ್ ಕೇಳ್ತಾರೆ. ಸೊ ಎಲ್ಲ ಕಂಟೆಂಟು ಈ ಸಿನಿಮಾದಲ್ಲಿದೆ. ಯಾವುದು ನಾವು ಬೇಕು ಅಂತ ಹಾಕಿರೋದಲ್ಲ, ಕಮರ್ಷಿಯಲ್ ವೈಸ್ ಹಾಕಿರೋದಲ್ಲ, ಆ ಸ್ಟೋರಿನೇ ಎತ್ಕೊಂಡು ಹೋಗಿರೋದು, ಸ್ಟೋರಿನೇ ಕ್ರಿಯೇಟ್ ಮಾಡ್ಕೊಂಡಿದೆ. ಅದು ನಮ್ಮ ಅದೃಷ್ಟ. ಸರಸ್ವತಿ ತಾಯಿ, ಕಲಾ ಸರಸ್ವತಿ ತಾಯಿ ನಮಗೆ ಆ ಥರ ಒಂದು ಬರವಣಿಗೆ ಮಾಡಿಕೊಟ್ರು. ಸೊ ಆ ಥರ ಒಂದು ವಿಭಿನ್ನವಾದ ಕತೆ ನೋಡ್ತೀರಾ ಆನ್ ಸ್ಕ್ರೀನ್ ನೀವು. ಒಂದು ಬೇರೆ ಥರ ನರೇಷನ್ ಸರ್, ಇದು ಅಪೋಸಿಟ್ ಟು ಟ್ರೆಂಡ್. ಇದು ಒಂದು ಹೊಸ ಥರ ಕತೆ ಇದು. ನೀವೇನು ಹೇಳ್ತೀರಿ ಸರ್? ಸರ್, ಜನಗಳಿಗೆ 24ನೇ ತಾರೀಕು ಥಿಯೇಟರ್ ಬಂದು ನೋಡಬೇಕಂತ, ಏನಕ್ಕೆ ನೋಡ್ಬೇಕಂತ ಹೇಳ್ತಾರೆ? ಕನ್ನಡನ ಫಿಲಮ್ ಕನ್ನಡದ ಫಿಲಮ್ ತೆಗೆದು ಬೆಳೆಸಿ ಉಳಿಸಿ ಜನ ಎಲ್ಲರೂ ಇಷ್ಟಪಡಿ. ನಾವು ಹೊಸಬರು ಆದರೆ ಜನ ಬಂದು ಥಿಯೇಟ್ರಿಗೆ ಬಂದು ನೋಡಿದ್ರೆ ನಮಗೂ ತುಂಬ ಭಾಳ ಇಂಟ್ರೆಸ್ಟ್ ಆಗುತ್ತೆ. ಎಷ್ಟು ಥಿಯೇಟ್ರ್ಗಳು ಸಿಕ್ಕಿದೆ ಸರ್? ಎಲ್ಲಿಂದ ಸರ್ ಅದು ಮೇನ್ ಥಿಯೇಟ್ರ್ ನರ್ತಕಿ ಸಿಕ್ಕಿದೆ ಸರ್. ಈ ಶುಕ್ರವಾರ ನರ್ತಕಿಲಿ ರಿಲೀಸ್ ಮಾಡ್ತಾ ಇದ್ದೀವಿ. ನರ್ತಕಿ ನಿಮಗೆ ಗೊತ್ತು, ಒಂದು ಬಿಗ್ಗೆಸ್ಟ್ ಸ್ಟಾರ್ಸ್ಗಳು ರಿಲೀಸ್ ಆಗುವಂಥ ಸಿನಿಮಾ ಅದು. ಆ ಥಿಯೇಟ್ರಲ್ಲಿ ಮೇನ್ ರಿಲೀಸ್ ಆಗ್ತಿದೆ. ಅರೌಂಡ್ 70 ಥಿಯೇಟರ್ಸ್ ಆಗ್ತಿದೆ ಸರ್, ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಆಲ್ ಓವರ್ ಕರ್ನಾಟಕ. ಬಟ್ ನಮ್ಗೆ ನಿಜವಾಗ್ಲೂ ಒಂದು ಅದೃಷ್ಟ ಅಷ್ಟು ಸಿಕ್ಕಿರೋದು. ನಮ್ಮ ಜಗದೀಶ್ ರೆಡ್ಡಿ ಸರ್ ಮತ್ತು ಸತ್ಯಪ್ರಕಾಶ್, ನಮ್ಮ ಸತ್ಯ ಸೈನ್ ಡಿಸ್ಟ್ರಿಬ್ಯೂಷನ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅವರ ಒಂದು ಶ್ರಮದಲ್ಲಿ ಇದು ಅಷ್ಟು ಥಿಯೇಟರ್ಸು ಹೊಸ ಒಬ್ರಿಗೆ ಅಷ್ಟು ಸಿಗಲ್ಲ. ನಮಗೆ ಸಿಕ್ಕಿರೋದು ಒಂದು ಅದೃಷ್ಟ. ಯಾಕಂದರೆ ಇತ್ತೀಚೆಗೆ ಬರುವಂಥ ಫಿಲಿಮ್ಗಳಿಗೆ ಥಿಯೇಟರ್ಗಳು ಎಲ್ಲಿದ್ದಾವೆ, ಯಾವ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಅನ್ನೋದು ಗೊತ್ತಾಗಿಲ್ಲ. ಹೌದು, ಗೊತ್ತಾಗೋದು ಇಲ್ಲ. ಹೌದು. ಅಂಥದ್ರಲ್ಲಿ ನಿಮ್ಮ ಫಿಲಿಮು ಯಾರು ರಣಗಲ್ ಫಿಲಿಮು ಅದೇ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ. ಅದಾದ್ಮೇಲೆ ಮ್ಯಾಕ್ಸ್ ರಿಲೀಸ್ ಆಗಿದೆ. ಈಗ ನೀವು ನೋಡಿ, ಮ್ಯಾಕ್ಸ್ ನಡೀತಿದೆಯಲ್ಲ ಈಗ. ಮ್ಯಾಕ್ಸ್ ಆದ್ಮೇಲೆ ನಮ್ಮ ಸಿನಿಮಾ ನನಗೆ ಅನ್ಬಿಲೀವೇಬಲ್, ನನಗೆ ನಂಬಿಕೆನೇ ಆಗ್ತಾಯಿಲ್ಲ. ಬಟ್ ನಮ್ಮ ಥ್ಯಾಂಕ್ಸ್ ನನ್ನ ಡಿಸ್ಟ್ರಿಬ್ಯೂಟರ್ಗೆ ಹೇಳ್ತೀನಿ. ಆ ಥಿಯೇಟ್ರ್ ಸೆಟ್ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಜನರ ಕನಸಿರುತ್ತದು, ಡೈರೆಕ್ಟರ್ ಮತ್ತು ನಿರ್ಮಾಪಕರಿಗೆ. ನರ್ತಕಿ ಸಂತೋಷ್ ಒಂದು ಕನಸು. ಸೊ ಅಲ್ಲಿ ರಿಲೀಸ್ ಆಗ್ತಿದೆ. ಸೊ ನಮ್ಮ ಗಣಪತಪ್ಪ ಆಶೀರ್ವಾದ ಮಾಡ್ತಾರೆ. ಕನ್ನಡ ಜನತೆನೂ ನಮ್ಮ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿದ್ದೀನಿ. ಬಟ್ ನೀವು ಒಳಗಡೆ ಬಂದವ್ರಿಗೆ ಒಂದು ಚೂರು ನಿರಾಶೆ ಆಗಲ್ಲ. ಒಂದು ವಿಭಿನ್ನವಾದ ಕತೆ ನೋಡ್ಕೊಂಡು ಹೋಗ್ತಾರೆ ಆಚೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದು ಜನವರಿ 24ಕ್ಕೆ ನಮ್ಮ ರೈಡ್ ಫಿಲಮ್ ರಿಲೀಸ್ ಆಗ್ತಿದೆ. ಕನ್ನಡ ಜನ ಎಲ್ಲರೂ ಬಂದು ನೋಡಿ ಸ್ವೀಕರಿಸಬೇಕು. ಎಲ್ಲ ಕನ್ನಡ ಜನತೆಗೂ ನಾನು ಕೇಳ್ಕೊಳ್ಳೋದೇನಂತಂದರೆ, ನಮ್ಮ ಸಿನಿಮಾ ರೈಡ್ ಸಿನಿಮಾ ಇದೇ ಜನವರಿ 24 ರಿಲೀಸ್ ಆಗ್ತಾಯಿದೆ.
ಎಲ್ಲರೂ ಬಂದು ನೋಡಿ ನಮ್ಮನ್ನ ಆಶೀರ್ವಾದ ಮಾಡಿ, ಹೊಸ ತಂಡನ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾವಿನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡೋದಕ್ಕೆ ಒಂದು ಉತ್ಸಾಹ ಕೊಡಿ ಅಂತ ಕೇಳ್ತಾ ಈ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.